ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ರೋಷನ್ ಬೇಕರಿ. ವಿಷಯ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಉತ್ತರ ಕರ್ನಾಟಕದ ಕ್ರಶ್ ಅಂತ ಖ್ಯಾತಿಯಾಗಿರೋ ಭೂಮಿಕಾ ದೇಶಪಾಂಡೆ ಅವರ. ಅವ್ರಿಗೊಂದು ಕೆಲವೊಂದು ಕ್ವಶನ್ ಕೇಳಬೇಕಾಗಿತ್ತು ನಾನು. ಸೊ ಆ ಕ್ವಶನ್ ಏನಪ್ಪ ಅಂತಂದ್ರೆ ಅವ್ರಿಗೆ ಹಾಯ್ ಮಾಡ್ರಿ ಮೇಡಮ್. ಹಾಯ್ ಓಕೆ ಹಾಯ್ ಹೇಳ್ಬಿಟ್ಟು ಮಾಡ್ಸತಾರ ಅರಡಿ ಹೇಳ್ರಿ. ಮೇಡಮ್ ಏನಂದ್ರೆ ಗೊತ್ತೇನ್ರಿ ಕ್ವಶನ್. ನಾನು ನಿಮ್ದು ಮುಂಚೆ ನೋಡಿದ್ದೀನಿ ಎಲ್ಲ ಪ್ರತಿಯೊಂದು ವಿಡಿಯೋ ನೋಡಿದ್ದೆ. ಆಮೇಲೆ ಬಿಫೋರ್ ನೀವು ಯೂಟ್ಯೂಬ್ ವರ್ಗದ ಮುಂಚೆನೂ ನಿಮ್ದು ಒಂದು ಕೆಲವೊಂದು ನಾನು ರೀಲ್ಸ್ ನೋಡಿದ್ದೆ, ಲೈಕ್ ಟಿಕ್ಟಾಕ್ ನೋಡಿದ್ದೆ. ಹೆವಿ ವೇಟ್ ಆಲ್ಮೋಸ್ಟ್ 84 ಈ ಥರ ಇತ್ತು ನಿಮ್ದು ವೇಟ್. 84. ಸೊ 84 ಇಂದ ಇವತ್ತು ನೀವು ಆಲ್ಮೋಸ್ಟ್ 48. ಓ ಸೂಪರ್ ಉಲ್ಟಾ ಮಾಡಿದ್ದೀನಿ ಸರ್. ಓಕೆ. ಅದು ಯಾವ ಥರ ಅದು ಪಾಸಿಬಿಲಿಟಿ? ಎಸ್, ಫಸ್ಟ್ ಆಫ್ ಆಲ್ ನಾನು ಮಾಡಿದ್ದು ಡಯಟ್ ಸರ್. ಓಕೆ. ಡಯಟ್ ಅಂತ ಹೇಳಿದ್ರೆ ಕಾರ್ಬ್ಸ್ ಮತ್ತೆ ಶುಗರ್ ಇರುವಂತಹ ಫುಡ್ನ ಬಿಟ್ಬಿಟ್ಟೆ. ಸೊ ಅದ್ರ ಜೊತೆಗೆ ಅಂದ್ರೆ ಅವಾಗ ಜೀನಿ ಮಿಲೆಟ್ಸ್ ಪೌಡರ್ ಬರ್ತಿತ್ತು. ಸೊ ಮಿಲೆಟ್ಸ್ ಅಂದ್ರೆ ಶೂಟಿಂಗ್ ಗೀಟಿಂಗ್ ಬಂದಾಗ ಅಥವಾ ಲಾಕ್ಡೌನ್ ಪೀರಿಯಡ್ ಸ್ಪೆಷಲಿ ಆ ಟೈಮಲ್ಲಿ ಹೊರಗಡೆ ಹೋಗೇನು ತಿನ್ನಕ್ಕೆ ಆಪ್ಷನ್ಸ್ ಇಲ್ಲ, ಸಣ್ಣ ಆಗ್ಲೇಬೇಕಂತ ಹೇಳಿ ಡಿಸೈಡ್ ಮಾಡಿದ ಟೈಮ್ ಅವಾಗ. ಸೊ ಆವಾಗ ಮಿಲೆಟ್ಸ್ ಪೌಡರ್ನ ತಗೊಳ್ತಾ ಇದ್ದೆ ಗಂಜಿ ಥರ. ಸೂಪರ್. ಮೇಡಮ್ ನಿಮ್ಮ ಡಯಟ್ ಪ್ಲಾನ್ ತುಂಬ ಸ್ಟ್ರಿಕ್ಟ್ಲಿ ಆಗಿರುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಇದೇ ಥರ ಫುಡ್ ತಿನ್ನಬೇಕು ಅಂತ ಏನಾದರೂ ಇರುತ್ತಾ? ಸರ್ ಮೇನ್ ಆಗಿ ಕಾರ್ಬ್ಸ್ ಹಾಗೆ ಶುಗರ್ ಇರುವಂತಹ ಫುಡ್ಡನ್ನು ಬಿಡಕ್ಕೆ ಹೇಳ್ತೀನಿ. ಯಾಕಂದ್ರೆ ಒಂದು ಬೇಸಿಕ್ ಸೈನ್ಸ್ ಏನಂದ್ರೆ ಕಾರ್ಬ್ಸೇ ಶುಗರಿಗೆ ಕನ್ವರ್ಟ್ ಆಗೋದು, ಶುಗರೇ ಫ್ಯಾಟಿಗೆ ಕನ್ವರ್ಟ್ ಆಗೋದು. ಸೊ ಹಾಗಾಗಿ ನಾನು ಫ್ಯಾಟ್ ಏನು ತಿನ್ನಲ್ಲ. ನಮ್ಮ ದಿನದಲ್ಲಿ ಆಹಾರ ನಾವೇನು ತಗೋತೀವಲ್ಲ, ಇಡ್ಲಿ, ರವೆ, ಚಪಾತಿ, ಉಪ್ಪಿಟ್ಟು, ದೋಸೆ ಇದೇ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನಾವು ತಗೊಳ್ಳೋದು ಕಾರ್ಬ್ಸ್ ಇರುವಂತಹ ಫುಡ್ಡನ್ನ. ಅದೇ ಶುಗರಿಗೆ ಆಗೋದು, ಫ್ಯಾಟಿಗೆ ಆಗೋದು. ಅದನ್ನ ನಿಲ್ಸಕ್ ಹೇಳ್ತೀನಿ. ಓಕೆ. ಇನ್ನೊಂದು ಕ್ರಾಸ್ ಕ್ವಶನ್ ಕೇಳ್ತೀನಿ ನಿಮಗೆ. ಎಲ್ಲಾನು ತಿಂದು ಎಲ್ಲಾನು ಕರಗಿಸ್ಬೋದು ಅಂತ ಅಂತಾರಲ್ಲ, ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಾ ನೀವು? ಕಲ್ಲನ್ನು ತಿಂದ್ರು ಕೂಡ ಕರಗಿಸ್ಬೋದು ಅಂತ ಹೇಳಿ. ಎಲ್ರಿಗೂ ಅಷ್ಟೇ ಸರ್, ಯಾರು ಇಂಥವ್ರು ವೆಯ್ಟ್ ಲಾಸ್ ಮಾಡಕ್ ಆಗೋದಿಲ್ಲ ಅಂತ ಏನಿಲ್ಲ. ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ವೆಯ್ಟ್ ಲಾಸ್ನ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಹೆರಿಡೇಟರಿ ಬಂತು, ಜೆನೆಟಿಕಲಿ ಬಂತು, ಈ ತರ ಏನಾದ್ರು ನೋ. ಮತ್ತೆ ಇಷ್ಟೇ ಅಲ್ಲ, ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ನಿಮ್ ಹೆಲ್ತ್ ಇಶ್ಯೂಸ್, BP, ಶುಗರು, ಥೈರಾಯ್ಡ್ ಇವೆಲ್ಲದಕ್ಕೂ ರಾಮಬಾಣ ಇದೆ ಸರ್. ಹೌದು. ಇವತ್ತಿನ ಜನರೇಷನ್ ಹೆಂಗಂದ್ರೆ ಚಿಕ್ಕ ವಯಸ್ಸಲ್ಲೇ BP, ಶುಗರ್ ಬರ್ತಾ ಇದೆ. ಲೇಡೀಸ್ ಇವಾಗ PCOD ಬರ್ತಾ ಇದೆ. ಸೊ ಇವಕ್ಕೆಲ್ಲ ಕೆಲವೊಂದು ಇವಾಗ ಅದೇನೋ ಫುಡ್ ಕಾರಣ ಹೆಂಗ್ ಮೇಡಮ್ ಅದಕ್ಕೆ? ಕಂಪ್ಲೀಟ್ ಆಗಿ ಸರ್. ಏನಂದ್ರೆ ಇವತ್ತು ನಾವು ತಗೋತಿರೋ ಆಹಾರ, ಹಣ್ಣಿರ್ಬೋದು, ತರಕಾರಿಗಳಿರ್ಬೋದು, ಏನೇ ನಾವು ಒಳ್ಳೆ ಆಹಾರ ತಗೋತೀವಿ ಅಂದ್ರೂ ಕೂಡ ಪೌಷ್ಟಿಕಾಂಶತೆ ಅನ್ನೋದು ದೇಹಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲಾ ಕಾಯಿಲೆಗಳು ಚಿಕ್ಕ ವಯಸ್ಸಲ್ಲೇ ಹೆಣ್ಮಕ್ಳುಗಳು ಮೆಚೂರ್ಡ್ ಆಗೋದು, ಹೆಣ್ಮಕ್ಳು ಪ್ರೆಗ್ನೆನ್ಸಿ ಪ್ರಾಬ್ಲಮ್ಮು, ಪೀರಿಯಡ್ಸ್ ಪ್ರಾಬ್ಲಮ್ಮು, ಇದೆಲ್ಲನೂ ಜಾಸ್ತಿ ಆಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಒಂದು ನಮ್ದು ಲೈಫ್ ಸ್ಟೈಲ್ ಇರ್ಬೋದು, ಮತ್ತೆ ನಾವು ಜಂಕ್ ಫುಡ್ಗಳಿರ್ಬೋದು, ಬೆಳಗ್ಗೆ ಲೇಟಾಗಿ ಹೇಳೋದು, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಮೊಬೈಲು, ಸ್ಕ್ರೀನ್ಸು ಎಲ್ಲ ಜಾಸ್ತಿಯಾಗಿ ಎಲ್ಲನೂ ಮಿಕ್ಸ್ಚರ್ ಇವತ್ತಿನ ದಿನಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿಲ್ಲ. ಓವರಾಲ್ ಅಂದರೆ ನಮ್ಮ ಆರೋಗ್ಯನ ನಾವೇ ಕಂಟ್ರೋಲ್ ಇಟ್ಕೋಬೇಕು. ಆಮೇಲೆ ಡಯಟ್ ಪ್ಲಾನ್ ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಎಸ್ ಸರ್. ಸೊ ಇವತ್ತಿನ ದಿನಕ್ಕೆ ನಾನು ಅದೇನೆ ರೀಸೆಂಟ್ ಆಗಿ ಜೀನಿ ಸ್ಲಿಮ್ ಅಂತ ಹೇಳಿ ಪ್ರಾಡಕ್ಟ್, ಅದೇನೋ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರೆ ಅಂತ, ಅದು ನಿಮ್ಗೆ ಯಾವ ತರ ಸಿಗ್ತದೆ ನಿಮ್ಗೆ? ಎಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಖಂಡಿತವಾಗ್ಲೂ ಹೌದು. ಥ್ಯಾಂಕ್ಸ್ ಹೇಳ್ಬೇಕು ಜೀನಿ ಕಂಪನಿಯವ್ರಿಗೆ. ಫಸ್ಟ್ ಆಫ್ ಆಲ್ ನಾನು ವೆಯ್ಟ್ ಲಾಸ್ ಜರ್ನಿ ಅಂದ್ರೆ 84ರಿಂದ 40 kg ಬಂದೆ. ಅದಾದ್ಮೇಲೆ ನಾನು ಕೋರ್ಸ್ ಮಾಡ್ಕೊಂಡೆ ಸರ್. ಡಯಟಿಷಿಯನ್ ಕೋರ್ಸ್ ಆಗಿದೆ ನಂದು. ಬೇರೆ 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 ಥೈರಾಯ್ಡ್ಗೆ, PCOD ಎಲ್ಲದಕ್ಕೂ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ಕಂಪನಿಯವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಜೀನಿ ಸ್ಲಿಮ್ ಪೌಡರ್ ಅಂದರೆ ನಾನು ಸಣ್ಣ ಆಗುವಾಗ ಡಯಟು ಪ್ಲಸ್ ನನ್ನ ಕೋಚು ಪ್ಲಸ್ ಮಿಲೆಟ್ಸ್ ಪೌಡರ್ ಜೀನಿ ಅವ್ರದ್ದು ತಗೋತಾ ಇದ್ದೆ. ಎಲ್ಲ ಆಗಿ ರಿಸಲ್ಟ್ಸ್ ಬಂದು ನಾನು ಸಣ್ಣ ಆದ್ಮೇಲೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಕೆಲವೊಂದು ವಸ್ತುಗಳನ್ನ ಬಿಟ್ಟು ಕೆಲವೊಂದು ವಸ್ತುಗಳನ್ನ ಆಡ್ ಆನ್ ಮಾಡಿ, ಅಂದ್ರೆ 21ಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ ಅದರಲ್ಲಿ. ನವಣೆ, ಕೊರ್ಲೆ, ರಾಗಿ, ಜೋಳ, ಬಾದಾಮಿ ಇರ್ಬೋದು, ಪಿಸ್ತಾ, ವಾಲ್ನಟ್ಸು, ಚಿಯಾ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ನೀವು ಇಂಥದ್ದು ಹೇಳಿದ್ರೆ ಅದೆಲ್ಲನೂ ಅದರಲ್ಲಿದೆ. ಅಂದ್ರೆ ಸಣ್ಣ ಆಗೋದಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ಅದರಲ್ಲಿದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ, ಅಂದ್ರೆ ಕೂತು ಚರ್ಚೆಗಳು ಮಾಡಿ ನಾವು ಡಿಸ್ಕಷನ್ ಮಾಡಿ ರೆಡಿ ಮಾಡಿದಂತಹ ಪೌಡರ್ ಜೀನಿ ಸ್ಲಿಮ್ ಪೌಡರ್. ಅಂದ್ರೆ ಫೈನಲ್ ನಿಮ್ಮ ಪ್ರಕಾರ ನಮ್ಗೆ ಹೈಟ್ ತಕ್ಕಂಗೆ ನಾವು ವೇಟ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿರ್ಬೋದು ಅಷ್ಟೇ ಸರ್. ಇದು ಹೈಟ್ ತಕ್ಕಂಗೆ ವೇಟ್ ಅನ್ನೋದಲ್ಲ, ಆರೋಗ್ಯಕ್ಕೆ ತಕ್ಕಂಗೆ ವೇಟ್. ಸೂಪರ್. ಓಕೆ. ಆರೋಗ್ಯ ತಕ್ಕಂಗೆ ವೇಟ್ ನಮ್ಗೆ ಕನ್ಸಿಡರೇ ಆಗಲ್ಲ. ಯಾಕಂದ್ರೆ ಕೆಲವರು ತುಂಬಾ ಫ್ಯಾಟ್ ದಪ್ಪ ಇರ್ತಾರೆ, ಬಟ್ ಅವರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ. ಅದು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಹೌದು, HDL, LDL ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಕೆಲವರು ಸಣ್ಣಗಿರ್ತಾರೆ, ಹೆವಿ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಆರೋಗ್ಯ ಇಂಪಾರ್ಟೆಂಟು, ವೇಟ್ ಅಲ್ಲ. ಆಮೇಲೆ ಇನ್ನೊಂದು ವಿಷಯ, ನಮ್ಗೆ ನೀವು ಆಸ್ ಎ ಲೇಡೀಸ್ ಆಗಿ ಈ ಥರ ಎಲ್ಲ ಒಂದು ಸೋಷಿಯಲ್ ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದೀರಾ, ಖುಷಿ ಆಯಿತು. ವಿಷಯ ಏನಪ್ಪ ಅಂತಂದರೆ ಇವಾಗ ಕೆಲವೊಂದು ಸತಿ ಇವಾಗ ಹೇಳಿದಲ್ಲ PCOD ಆಗಲಿ, ಆಮೇಲೆ ಥೈರಾಯ್ಡ್ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ. ಅಂಥ ಪೇಷಂಟ್ಸ್ಗೆ ಲೈಕ್ ಅಂದರೆ ಆ ಥರ ಒಂದು ಡಿಸೀಸ್ ಸಫರ್ ಆಗೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಎಸ್, ಇವತ್ತಿನ ದಿನಕ್ಕೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಕಾಪಾಡ್ಕೊಳ್ಳೇಬೇಕು. ಹ್ಮ್. ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಆರೋಗ್ಯನ ಕಾಪಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಹೆಣ್ಮಕ್ಳು ಅಂತ ಬಂದ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್. ಯಾಕಂದ್ರೆ ಮದುವೆ ಆಯಿತು ಮಗು ಆಗಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರಾಬ್ಲಮ್ಮು, ಅಥವಾ ಪ್ರೆಗ್ನೆನ್ಸಿ ಆಯಿತು ಥೈರಾಯ್ಡ್ ಬಂತು ವೆಯ್ಟ್ ದಪ್ಪ ಆಯಿತು ಅಂತ ಹೇಳಿದ್ರೆ ಪ್ರಾಬ್ಲಮ್ಮು. ಸೊ ದಯವಿಟ್ಟು ಜೀನಿ ಸ್ಲಿಮ್ ಪೌಡರ್ ಇದೇನಿದೆ ತೊಗೊಳಕ್ಕೆ ಶುರು ಮಾಡಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು, ಗಂಜಿ ಥರ ನೀರಿನಲ್ಲಿ ನಾವು ಹೆಂಗೆ ರಾಗಿ ಗಂಜಿ ಮಾಡ್ಕೋತೀವೋ ಅದೇ ಥರ ಮಾಡಿಕೊಂಡು ಆಹಾರದ ಅಂದರೆ ನೀವೇನು ಬೆಳಗ್ಗೆ ತಿಂಡಿ ತಿಂತೀರಾ ಅದ್ರ ಬದಲು, ರಾತ್ರಿ ಊಟ ಮಾಡ್ತೀರಾ ಅದ್ರ ಬದಲು, ಎರಡು ಟೈಮಲ್ಲೂ ಗಂಜಿ ಕುಡಿದು ಮಧ್ಯಾಹ್ನ ಒಂದೊತ್ತು ಒಳ್ಳೆ ಊಟ ಅಂದರೆ ಕಾರ್ಬ್ಸ್ ಮತ್ತು ಶುಗರ್ ಇರುವಂತಹ ಆಹಾರವನ್ನು ಬಿಟ್ಟು ಈ ಥರ ನಿಮ್ಮ ಹೆಲ್ತ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊಂಬಂದರೆ ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ರಿವರ್ಸ್ ಮಾಡ್ಬೋದು. ಹಾಗೆ ವೆಯ್ಟ್ ಕೂಡ ಸಣ್ಣ ಆಗ್ಬೋದು. ಮತ್ತು ಎಕ್ಸ್ಟ್ರಾ ಅಂದರೆ ಡಿಸೀಸ್ ಈ ಥರ ಏನಾದರೂ, ಡಿಸೀಸ್ ಅನ್ನೋದಿಲ್ಲ ಸರ್, ಅದು ಕಾಯಿಲೆ ಅಲ್ಲ. ಇವೆಲ್ಲ ಏನಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಥೈರಾಯ್ಡು, BP ಇಂಥವೆಲ್ಲನು ಹಾರ್ಮೋನ್ ಬ್ಯಾಲೆನ್ಸ್ ಆಗದೆ ಇದ್ದಾಗ ಆಗುವಂತಹ ಬರುವಂತಹ ಒಂದು ರೋಗಗಳು. ಸೊ ಇದನ್ನ ತಡೆಗಟ್ಟಬೇಕಂತ ಹೇಳಿದ್ರೆ ಜಿನಿ ಸ್ಲಿಮ್ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಮೀರಿ ಅಂದ್ರೆ ಕೆಲವರಿಗೆ ತುಂಬಾ ಇರುತ್ತೆ ಸರ್, ಹೈಪೋಥೈರಾಯ್ಡಿಸಮ್ ಪರ್ಟಿಕ್ಯುಲರ್ ಇದ್ದಾಗ ನಾನು ಪರ್ಸನಲಿ ನೋಡ್ಬೇಕು. ಮೇನ್ ಎಲ್ರಿಗೂ ಹೇಳೋದು ಬೇಸಿಕ್ ಅಂತ ಅಂದ್ರೆ ಕಾರ್ಬ್ಸ್ ಅನ್ನ ಬಿಡಿ, ಶುಗರ್ ಐಟಮ್ಸ್ ಅನ್ನ ಬಿಡಿ. ಓಕೆ, ಅಂದ್ರೆ ನಮ್ಮ ನಾಲಿಗೆ ರುಚಿಗಿಂತ ನಮ್ಮ ದೇಹಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕಷ್ಟೇ. ಹೌದು, ನಿಮ್ ಹೊಟ್ಟೆ ತುಂಬಿಸ್ಕೊಳಕ್ ಊಟ ಮಾಡ್ತೀರಾ, ಆರ್ಗನ್ಸಿಗೆ ಏನ್ ಬೇಕೋ ಅದು ಕೊಡ್ತಾ ಇಲ್ಲ, ಅವಾಗ್ಲೇ ಕಾಯಿಲೆಗಳೆಲ್ಲ ಶುರು ಆಗೋದು. ತುಂಬಾ ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡಿ. ಅದರಲ್ಲಿ ಇವಾಗ ಲೇಡೀಸ್ ಬಗ್ಗೆ ಏನು ಹೇಳಿದಿಲ್ಲ, ಕೆಲವೊಂದು ಪರ್ಸನಲ್ ಥಿಂಗ್ಸ್ ಎಲ್ಲ, ಅದು ತುಂಬಾ ಖುಷಿ ಆಯ್ತು. ಸೊ ದಯವಿಟ್ಟು ಇವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಫಾಲೋ ಮಾಡಿ. ಆಮೇಲೆ ಇವ್ರದ್ದೊಂದು ಭೂಮಿಕಾ ಫಿಟ್ ಲೈಫ್ಸ್ ಅಂತ, ಭೂಮಿಕಾಸ್ ಫಿಟ್ ಲೈಫ್ಸ್ ಅಂತ ಒಂದು ಚಾನಲ್ ಇದೆ, ಹೋಗಿ ಇವತ್ತು ಸಬ್ಸ್ಕ್ರೈಬ್ ಮಾಡಿ. ಅವರು ಅವಾಗ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಜಿನಿ ಸ್ಲಿಮ್ ಪೌಡರ್ ನೀವೇನಾದ್ರೂ ಖರೀದಿ ಮಾಡ್ಬೇಕಂದ್ರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅಲ್ಲಿಗೆ ಕಾಲ್ ಮಾಡ್ಬೋದು. ನನ್ನ ಕಡೆಯಿಂದ ವೆಯ್ಟ್ ಲಾಸ್ ಕೋಚಿಂಗ್ ಏನಾದ್ರು ಬೇಕಂತ ಹೇಳಿದ್ರೆ ಕೆಳಗೆ ನಂಬರ್ ಹಾಕಿರ್ತೀನಿ, ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು. ಕೇಳಿದ್ರಲ್ಲ, ಇವಾಗ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಓಕೆ, ರೊಕ್ಕ ರೂಪಾಯಿ ಇದ್ರೆ ಆರೋಗ್ಯ ಕೊಡ್ಕೊಳಕ್ಕಾಗಂಗಿಲ್ಲ. ಸೊ ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಇವತ್ತಿನ ನಮ್ಮ ಏನು ಬ್ಯುಸಿ ಲೈಫ್ ಒಳಗೆ, ಬ್ಯುಸಿ ಶೆಲ್ ಒಳಗೆ ಏನೇನೋ ತಿನ್ಕೊಂತ ಏನೇನೋ ಮಾಡತ್ತೀವಿ. ಸೊ ದಯವಿಟ್ಟು ಹೇಳ್ತೀನಿ, ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು. ಸೊ ನಾಲ್ಗೆಕ್ಕಿಂತ ನಮ್ಮ ದೇಹಕ್ಕೆ ಏನು ಬೇಕು ಅದನ್ನು ತಿನ್ನೋಣ, ನಾವು ಚೆನ್ನಾಗಿರೋಣ. ಓಕೆ, ಆರೋಗ್ಯವಾಗಿರೋಣ.